Amen. ಸೊ ನಾವು ವರ್ಷಿಪ್ ಹೋಗೋದಕ್ಕಿಂತ ಮುಂಚೆ, even before we go to the time of worship, ನಾನು ಒಂದು ವಿಶೇಷವಾದ ಕಾರ್ಯವನ್ನು ನಾನು ಅನೌನ್ಸ್ ಮಾಡ್ಬೇಕಂತಿದ್ದೇನೆ. and I would like to announce a very special thing now. ಅದು ಎಷ್ಟು ಜನಕ್ಕೆ ವಿಶೇಷನೋ ಗೊತ್ತಿಲ್ಲ. I'm not sure how special it will be for others. To you, ಒಂದು ಮನುಷ್ಯನ ಮೇಲೆ ದೇವರ ಕೃಪೆ ಇರುವುದಾದರೆ, if a man has the favor of the Lord, ಯಾವ ರೀತಿಯಲ್ಲಿ ಒಂದು ಲೋಕದ ಆಧಾರನೇ ಇಲ್ದಿರ ದೇವರನ್ನ ಮೇಲಕ್ಕೆತ್ತಾನೆ ಎಂಬುದಕ್ಕೆ ಇದೆ ಒಂದು ದೊಡ್ಡ ಸಾಕ್ಷಿ. and this is a great example and a witness that how God will exalt such a kind of man. ರೆಡಿಯಾಗಿದ್ದೀರಾ? ಇದೊಂದು ಅದ್ಭುತವಾದ ವಿಷಯನ ಸಭೆ ಮಕ್ಕಳೊಟ್ಟಿಗೆ ಮತ್ತು ನಾವು ಲೈವ್ ಅಲ್ಲಿ ವೀಕ್ಷಿಸೋ ಪ್ರೀತಿಯ ಪಾಸ್ಟರ್ ಅನಿಲ್ ಗೌಡ ಸನ್ಸ್ ಆಗಿರ್ಬೋದು, ಅವರೊಟ್ಟಿಗೆ ನಾವು ಶೇರ್ ಮಾಡಬೇಕಂತ ಇಷ್ಟಪಡ್ತೇವೆ. And we like to share this with the members of the church and also the people watching us live, the daughters and sons of Pastor Anil Gowda, along with you people. ಎಸ್, ರೆಡಿ ಇದ್ದೀರಾ? ಓಕೆ, ಜಸ್ಟ್ ಫಸ್ಟ್ ರೀಡ್ ಇಟ್, ಆಮೇಲೆ ಅಲ್ಲಿ ಪ್ರೊಜೆಕ್ಟ್ ಮಾಡ್ತಾರೆ. ಟ್ರೂ ವಿಸ್ಡಮ್ ಬೈಬಲ್ ಕಾಲೇಜ್, ಗವರ್ಮೆಂಟ್ ಆಫ್ ಕರ್ನಾಟಕ ಇಂಡಿಯಾ ಇಂದ ಅಕ್ರೆಡಿಟೆಡ್ ಬೈ IATA USA ಅಂದ್ರೆ ಅಮೆರಿಕಾ, ದ ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಫಾರ್ ಥಿಯಾಲಜಿ ಅಕ್ರೆಡಿಟೇಷನ್. ಇವರು ರೆವರೆಂಡ್ ಅನಿಲ್ ಗೌಡ ಅವರನ್ನ ಡಾಕ್ಟರೇಟ್ ಪದವಿಯನ್ನು ಕೊಟ್ಟು ಅವರನ್ನು ಆನರ್ ಮಾಡಿದ್ದಾರೆ. ಅಷ್ಟೇನಾ? ಡಾಕ್ಟರೇಟ್ ಪದವಿಯನ್ನು ಕೊಟ್ಟು ಒಂದು ಬೈಬಲ್ ಕಾಲೇಜ್ ಅವರು ಕರೆದು ಪಾಸ್ಟರ್ ಅನಿಲ್ ಗೌಡ ಅವರನ್ನ ಡಾಕ್ಟರೇಟ್ ಪದವಿಯನ್ನು ಕೊಟ್ಟು ಆನರ್ ಮಾಡಿದ್ದಾರೆ. The Bible College has honored our pastor by giving the doctorate to our Pastor Anil Gowda. ಏನಕ್ಕಂತ ಅಲ್ಲಿ ಹೇಳಿದ್ರೆ ಇಂಗ್ಲಿಷ್ ಅರ್ಥ ಆಗೋರು ಅರ್ಥ ಮಾಡ್ಕೊಳ್ಳಿ, ಬಿಕಾಸ್ ಕನ್ನಡದಲ್ಲಿ ಬೇಕಾದ್ರೆ ಹೇಳಿ ನಾನು ಓದ್ತೀನಿ. In recognition of your excellent ministry to God and society, called by God for His plan and outstanding work and support, this certificate respectfully awarded given at True Wisdom Bible College, Bangalore, Karnataka, on appreciation and creditability of Dr. Anil Kumar, servant of God in Christ in testimony. Amen. Amen. ಅಂದರೆ ದೇವರ ಸೇವೆಯನ್ನು ಮಾಡಿದ ಪಾಸ್ಟರ್ ಅನಿಲ್ ಗೌಡ ನಾವಾಗಿ ಇದನ್ನು ಹುಡ್ಕೊಂಡು ಹೋಗಿಲ್ಲ, ಅವರಾಗಿ ಬಂದು ಇದನ್ನು ಹುಡ್ಕೊಂಡು ಬಂದು ಕಾಂಟ್ಯಾಕ್ಟ್ ಮಾಡಿ ನಮ್ಮ ಡೈರೆಕ್ಟರ್ ಅವ್ರನ್ನ ಇಷ್ಟು ತಿಂಗಳು ಕಾಂಟ್ಯಾಕ್ಟ್ ಮಾಡಿ, ಪಾಸ್ಟರ್ ಅಂತ ನನಗೆ ಬೇಡ ಇದೆಲ್ಲ, ನನಗೇನಕ್ಕೆ ಡಾಕ್ಟರ್ ಅಂತ. ಆದರೆ ನಾನೊಂದು ನಂಬ್ತೇನೆ, ದೇವರ ಸುವಾರ್ತೆಯನ್ನು ಸಾರುವ ಕೆಲಸ ಮಾಡುವ ಆತನೇ ಲೋಕದಲ್ಲಿರೋ ಯಾವ ಕೆಲಸಕ್ಕಿಂತ ಅದು ದೊಡ್ಡ ಕೆಲಸವಾಗಿದೆ. I strongly believe, more than any job in this world, the person who preaches the gospel of God, that particular job or the responsibility. The person who takes the responsibility to bring the souls to the kingdom of God, he holds the greatest job in his hand. ದೇವರ ರಾಜ್ಯಕ್ಕೆ ಆತ್ಮಗಳನ್ನು ತಂದು ಸೇರಿಸುವ ಕೆಲಸ ಅವರಿಗೆ ಇಷ್ಟು ದೊಡ್ಡ ಘನತೆ ಅವರಿಗೆ ಪಾತ್ರರಾಗಿದ್ದಾರೆ. ಇದು ಅವರ ಅನೇಕ ಸ್ಟೂಡೆಂಟ್ಸ್ ಗ್ರಾಜುಯೇಟ್, ಬೈಬಲ್ ಕಾಲೇಜ್ ಸ್ಟೂಡೆಂಟ್ಸ್ ಗ್ರಾಜುಯೇಟ್ ಆಗಿದ್ದಾರೆ. ಅವ್ರಿಗೂ ಪ್ರಸಂಗ ಮಾಡಿ ಅವ್ರಿಗೂ ಅವಾರ್ಡ್ಸ್ ಕೊಟ್ಟು ಮತ್ತೆ ಅವರು ಪಡ್ಕೊಂಡು ಡಾಕ್ಟರೇಟ್ ಪದವಿಯನ್ನು ಪಡ್ಕೊಂಡು ಇವತ್ತು ನಿಮ್ಮ ಮುಂದೆ ರೆವರೆಂಡ್ ಡಾಕ್ಟರ್ ಅನಿಲ್ ಗೌಡ ಆಗಿ ಒಂದು ಪ್ರಸಂಗ ಮಾಡ್ತಾರೆ. Many Bible college students got graduated. He went there, preached among them, and he awarded them and received the award. And now he is being called Dr. Anil Gowda. ಇದು ಲೋಕಕ್ಕೆ ಆಶ್ಚರ್ಯವಾದ ಕಾರ್ಯ. Might be surprising to this world. ಯಾಕಂದ್ರೆ ದೇವರ ವಾಕ್ಯ ಹೇಳುತ್ತೆ, because the Bible says, ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ನಾನು ಜ್ಞಾನವಿಲ್ಲದನ್ನು ಆರಿಸಿಕೊಳ್ಳುತ್ತೇನೆ. And God says, to shame the wise, I have selected the unwise one. ಇದಕ್ಕೆ ಅನೇಕ PhDಗಳು ಓದಿರಬೇಕು, ಮಾಡಿರಬೇಕು. To receive the doctorate, we need to study many things. We have to do research about many things. ಬಟ್ ಪಾಸ್ಟರ್ ಅನಿಲ್ ಕೂಡ ಓದಿದಾರ ಗೊತ್ತಿಲ್ಲ, ಆದರೆ ಸೇವೆಯಲ್ಲಿ PhD ಮಾಡಿದ್ದಾರೆ ಅಂತ ಕರೆದು ಅವ್ರನ್ನ ಆನರ್ ಮಾಡಿದ್ದಾರೆ. We are not sure whether he is educated in this world, but they know one for sure. In the ministry, he did PhD and called him and awarded him. ನಾವು ಯೋಚನೆ ಮಾಡಿಲ್ಲ. We didn't even think about this. ಪಾಸ್ಟರ್ ಅನಿಲ್ ಗೌಡಗಂತೂ ಇದು ಅದು ಅಷ್ಟಿಷ್ಟ ಬೇಡವೇ ಬೇಡ, ಕ್ಯಾನ್ಸಲ್ ಮಾಡ್ಬಿಡು ಅಂತಾನೆ ಹೇಳ್ತಾ ಇದ್ರು. And for Pastor Anil Gowda, he was like, cancel it out. I don't need it. When God has qualified you, why you yourself disqualify you? ಆದರೆ ನಾನು ಯಾವಾಗಲೂ ಹೇಳ್ತೇನೆ, ದೇವರು ನಿನ್ನ ಅರ್ಹನಾಗಿ ಯೋಗ್ಯನಾಗಿ ಮಾಡಬೇಕಾದ್ರೆ ಯಾಕೆ ನೀವು ಅಯೋಗ್ಯರಾಗಿ ನಿಮ್ಮನ್ನು ಪರಿಗಣಿಸ್ತೀರಾ? ಸಾವಿರ ಮಾತಾಡ್ತಾರೆ. People speak thousands of things. ಮಾತಾಡಕ್ಕಾಗತ್ತೆ ಅಷ್ಟೇ. They can just speak. ಅರೆ ಈ ಲೆವೆಲ್ ಬರಕ್ಕಾಗಲ್ಲ. But they cannot reach this level. Amen. Amen. ಇವತ್ತು ಇವ್ರು ನೋಡೋ ಟೀಚರ್ಸ್ ಕೂಡ ಆಶ್ಚರ್ಯ ಪಡಬಹುದೇನೋ. Even the teachers of him is maybe surprised. ಇದೇ ದೇವರ ಕೃಪೆ ಮಾಡುವಂತ ಕೆಲಸವಾಗಿದೆ. And this is what the grace of the Lord does in his life. Amen. Amen. So ಇದನ್ನ ನಾವು ಸರ್ವಿಸ್ ಆದಮೇಲೆ ಅವ್ರು ನಾವು ಸೆಲೆಬ್ರೇಟ್ ಮಾಡಿ ಬ್ಲೆಸ್ ಮಾಡೋಣ. ಇದು ಬರೇ ಪದವಿ ಸರ್ಟಿಫಿಕೇಟ್ ಅಲ್ಲ, ಹೆಸರಿಗೆ ತಕ್ಕಂತೆ ಒಂದು ಪೊಸಿಷನ್ ತಕ್ಕಂತೆ ದೇವರು ಹೆಚ್ಚಾಗಿ ಅವ್ರನ್ನ ಉಪಯೋಗಿಸಲಿ, ಈ ಲೋಕ ಪೂರ್ತಿಯಾಗಿ ದೇವರನ್ನು ಕರ್ಕೊಂಡು ಹೋಗಿ ಉಪಯೋಗಿಸಲಿ. After the service, let us celebrate the man of God, and it is not just a namesake doctorate position. According to the name and the honor that he received, let God use him throughout this world for the glory of his kingdom. ಸಾಧಾರಣವಾದ ಒಂದು ಇದಲ್ಲ, ಯೂನಿವರ್ಸಿಟಿ ಅಲ್ಲ, USA ಇಂದ
ಬೇಸ್ ಆಗಿರುವಂಥ IATA ಎಂಬ ಒಂದು ಸಂಸ್ಥೆಯಿಂದ, ಅಮೇರಿಕಾಯಿಂದ ಬೇಸ್ ಆಗಿರೋ ಸಂಸ್ಥೆಯಿಂದ ಇರುವಂಥ ಕಾಲೇಜ್ ಮುಖಾಂತರವಾಗಿ ಕೊಡಲ್ಪಟ್ಟಿದೆ. ಅಮೇರಿಕಾಗಂತೂ ಹೋಗಿಲ್ಲ, ಆದರೆ ಅಮೇರಿಕಾದ ಡಾಕ್ಟರೇಟ್ ಪದವಿನೇ ಆ ಸರ್ಟಿಫಿಕೇಟ್ ಬಂದ್ಬಿಡುತ್ತೆ. Just not an ordinary institution, it's an ಆದಷ್ಟು ಬೇಗ institution. ಹೋಗ್ತೇವೆ. Very soon ಆದಷ್ಟು ಬೇಗ we'll go. ಹೋಗ್ತಾರೆ. Very soon he will ನಾವು go. ಪ್ರೇಯರ್ ಮಾಡೋಣ. Let us ಇದು pray for that. ನಾವು ಬ್ಲೆಸ್ ಮಾಡೋಣ. ಕಮನ್, ಎಲ್ಲರ ಕರಗಳನ್ನು ಚಾಚಿ ನಾವು ಡಿಕ್ಲೇರ್ ಮಾಡೋಣ. ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ಅಪ್ಪ ಬ್ಲೆಸ್ ಮಾಡ್ತಾ ಇದ್ದಾನೆ. ಅಪ್ಪ, ನೀನು ಕೊಟ್ಟಿರೋ ಈ ಹೆಸರು, ನೀನು ಕೊಟ್ಟಿರೋ ಪದವಿ ಅಪ್ಪ, ನಿನ್ನ ವಾಗ್ದಾನ ನೀನು ನೆರವೇರಿಸ್ತೀಯಪ್ಪ. ನಿಮ್ಮ ಹೆಸರು ನಾನು ಪ್ರಖ್ಯಾತಿಗೊಳಿಸ್ತೀನಿ ಅಂತ ನಿನ್ನ ವಾಕ್ಯ ಹೇಳಿರೋ ಹಾಗೆ ಈ ಮಗನು ಕರ್ತನೆ ತನ್ನ ಸ್ವಂತ ಜ್ಞಾನ, ತನ್ನ ಸ್ವಂತ ಬಲದಿಂದ ಅಲ್ಲ ಅಪ್ಪ, ಕೃಪೆಯಿಂದ ನೀ ಇದನ್ನು ಮಾಡ್ತಾ ಇದ್ದಕ್ಕೆ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಅಪ್ಪ. ಇದು ಬರೀ ಹೆಸರಿಗೆ ಮಾತ್ರ ಅಲ್ಲದೆ ಇಡೀ ಲೋಕವೇ ಈ ಹೆಸರು ಕರ್ತನೆ ಅಪ್ಪ ಹೆಚ್ಚಾಗಿ ಶಬ್ದ ಮಾಡಲಿ ಯೇಸುವಿನ ನಾಮದಲ್ಲಿ. ಎಲ್ಲರ ಕಿವಿಗೆ ಇದು ಬೀಳಲಿ ಯೇಸುವಿನ ನಾಮದಲ್ಲಿ. ಎಲ್ಲ ಕಡೆಗಳೆಲ್ಲ ಹಬ್ಬಲಿ ಯೇಸುವಿನ ನಾಮದಲ್ಲಿ ಅಪ್ಪ. ಇದರ ಮುಖಾಂತರವಾಗಿ ಜಸ್ಟ್ ನಮಗೆ ಏನೋ ಹೆಸರಲ್ಲ, ಇದರ ಮುಖಾಂತರವಾಗಿ ಈ ಮಗನು ಇನ್ನೂ ಹೆಚ್ಚಾಗಿ ಉಪಯೋಗಿಸಲ್ಪಡಲಿ ನಿನ್ನ ರಾಜ್ಯಕ್ಕಾಗಿ ಎಂಬುದಾಗಿ ನಾವು ಡಿಕ್ಲೇರ್ ಮಾಡುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಒಳ್ಳೆಯ ತಂದೆಯೇ, ಆಮೇನ್, ಆಮೇನ್.